ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಮತ್ತು ನಂದು ವೀಡಿಯೋಸ್ ಹೇಗೆ ಹೋಗ್ತಿದೆ? ಪ್ರೀವಿಯಸ್ ವೀಡಿಯೋ ಒಂದು ರಿಪ್ಲೈಯಿಂಗ್ ಫಾರ್ ಕಮೆಂಟ್ಸ್ ಅಂತ ಮಾಡಿದ್ದೆ. ಸೊ ಅದೆಲ್ಲ ಹೇಗಿದೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ, ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿಂದು ವೀಡಿಯೋಗೆ ಹೋಗೋಣ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದು ಮ್ಯೂಚುವಲ್ ಫಂಡ್ಸ್ ಅಂತ ಎತ್ಕೊಂಡಿದ್ದೀನಿ ಗೈಸ್. ಸೊ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾನು 100% ಕ್ಲಾರಿಟಿ ಕೊಡಲ್ಲ. ಸೊ ಇದು ಬರೀ ಮ್ಯೂಚುವಲ್ ಫಂಡ್ಸ್ದು ಆಗಿದ್ರು ಸೊ ಇದನ್ನು ಪರ್ಚೇಸ್ ಮಾಡಿ, ಈ ಮ್ಯೂಚುವಲ್ ಫಂಡ್ನ ಪರ್ಚೇಸ್ ಮಾಡಿ, ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್, ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟು ಅನ್ನೋದು ನಾನು ಏನು ಹೇಳಲ್ಲ. ಸೊ ಯಾಕೆ ಅಂದರೆ ಪೋರ್ಟಫೋಲಿಯೋ ಹೇಳೋದು ಅಷ್ಟು ಈಸಿ ಅಲ್ಲ, ಮತ್ತು ನಾನು ಆ ಥರ ಅಸಂಪ್ಷನ್ನು ಕೊಡಲ್ಲ ಯಾರಿಗೂ. ಯಾಕೆ ಅಂದರೆ ನನ್ನ ವಿಡಿಯೋ ನೋಡೋರು ಇಫ್ ಇನ್ ಕೇಸ್ ಯಾರಾದರೂ ಇನ್ವೆಸ್ಟ್ ಮಾಡಿ, ಇಫ್ ಇನ್ ಕೇಸ್ ಅದೇನೋ ಅಂದರೆ ಒಂದು ಸ್ವಲ್ಪ ಗ್ರೋತ್ ಜಾಸ್ತಿ ಚೆನ್ನಾಗಾಗಿಲ್ಲ ಅಂದಾಗ ಯಾರಿಗೇ ಆಗಲಿ ಬೇಜಾರಾಗುತ್ತೆ. ಅದ್ರ ಬಗ್ಗೆ ಬೇಸಿಕ್ ಅಂದರೆ ಬೇಸಿಕ್ ನಾಲೆಡ್ಜು. ಮ್ಯೂಚುವಲ್ ಫಂಡ್ ಬಗ್ಗೆ ನನಗೇನೂ ಗೊತ್ತಿಲ್ಲ, ಝೀರೋ ನಾಲೆಡ್ಜ್ ಅನ್ನೋರಿಗೆ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು. ಒಂದು ಸ್ವಲ್ಪ ಬೇಸಿಕ್ಸ್ ಲೆವೆಲೆಲ್ಲ ಗೊತ್ತು. ನಾನು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಬಟ್ ನನಗಿನ್ನ ಬೆಸ್ಟ್ ಆಪ್ಷನ್ಸ್ ಬೇಕು ಅಂದರೆ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ನಾನು ಮಾಡ್ತಿಲ್ಲ. ಸೊ ನನ್ನ ಟಾರ್ಗೆಟ್ ಬಂದು ಬೇಸಿಕ್ ಅಂದರೆ ಬೇಸಿಕ್ ನಾಲೆಡ್ಜ್, ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳೋದು ಅಷ್ಟೇ ನನ್ನ ಇವತ್ತಿಂದು ವಿಡಿಯೋ ಬರೋದು. ಗೈಸ್, ಇವಾಗ ಮ್ಯೂಚುವಲ್ ಫಂಡ್ಸ್ ಅಂದರೆ ಸೇಮು ನೀವು ಇನ್ವೆಸ್ಟ್ಮೆಂಟ್ ಹೇಗಿರುತ್ತೋ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ನೀವೆಲ್ಲ ನೋಡ್ತಿರ್ತೀರೋ. ಸ್ಟಾಕು 100 ರುಪೀಸು, 120, 125, 37 ರುಪೀಸ್ ಈ ಥರ ಸಮಥಿಂಗ್ ಇರುತ್ತೆ. ಸೊ ಸ್ಟಾಕಲ್ಲಿ ಏನು ಮಾಡಬೇಕು, ನೀವು ಒಂದು ಶೇರ್ನ ತಗೋಬೇಕು. ಸೊ ಇಫ್ ಇನ್ ಕೇಸ್ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದರೆ ನೀವು 50 ರೂಪಾಯಿದು 2 ಶೇರ್ ಬೇಕಾದ್ರೂ ತಗೋಬೋದು, ಅಥವಾ ಸಪ್ರೇಟ್ ಸ್ಟಾಕ್ ಬೇಕಾದ್ರೂ ತಗೋಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನೇನು ಹೇಳ್ತೀನಿ ಅಂದರೆ ರಿಲಯನ್ಸು, ಮತ್ತು ಟಾಟಾ, ಮತ್ತು ಇವಾಗ MRF ಟೈರು, ಇದೆಲ್ಲ ಎಕ್ಸಾಂಪಲ್ಲು. ಸೊ ಇದು ತುಂಬ ಚೆನ್ನಾಗಿದೆ ಸ್ಟಾಕು ಅಂತ ನಾನು ಹೇಳ್ತಾ ಇಲ್ಲ. ಇವೆಲ್ಲ ಲೈಕ್ ಲಾರ್ಜ್ ಕಂಪ್ನಿಗಳು ಗೈಸ್. ಲಾರ್ಜ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಲಾಸ್ ಅನ್ನೋದು ತುಂಬ ಕಡಿಮೆ, ರೇರ್ ಕೇಸಲ್ಲಿ ಲಾಸ್ ಅನ್ನೋದು ಆಗೋದು. ಸೊ ಜಾಸ್ತಿ ಲಾಂಗ್ ಟರ್ಮ್ ಟಾರ್ಗೆಟ್ ಇರಬೇಕು ನಿಮಗೆ. ಮಿನಿಮಮ್ 2 years to 5 years ಅಬೌಟ್ ಟಾರ್ಗೆಟ್ ಇರಬೇಕು. ಸೊ ನೀವು ಮಿನಿಮಮ್ 2 yearsಯಿಂದ 5 years ಅದ್ರ ಕಡೆ ತಲೆ ಹಾಕ್ಬಾರ್ದು ಇನ್ವೆಸ್ಟ್ ಮಾಡೋದ್ಮೇಲೆ. ಈ ರೀತಿ ಎಲ್ಲ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ಸಿಗೆ ಬರೋಣ. ಸೊ ಇದನ್ನೆಲ್ಲ ನೀವು ಒಂದು ಸ್ಟಾಕಿಗೆ ಇನ್ವೆಸ್ಟ್ ಮಾಡೋದನ್ನ ಸ್ಟಾಕ್ ಮಾರ್ಕೆಟ್ ಅಂತ ಅಂತಾರೆ. ಸೊ ನೀವು ಯಾವ್ದಾರು ಒಂದು ಮಾರ್ಕೆಟ್ನ ಚೂಸ್ ಮಾಡಬೇಕು, ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು. ನೀವು ಎಷ್ಟು ಶೇರ್ ಬೇಕಾದ್ರೂ ತಗೋಬೋದು. ಸೊ ನೀವು ಎಷ್ಟು ಶೇರ್ ತಗೋತೀರೋ ಅದು ಶೇರ್ ಪ್ರೈಸ್ ಇಂಟು ಅಷ್ಟು ಶೇರು, 5 ಶೇರ್ ಅಂತ ಹಾಕಿ, ಸೊ ಅದೆಷ್ಟು ಅಮೌಂಟ್ ಬರುತ್ತೋ ಅಷ್ಟನ್ನು ಪೇ ಮಾಡೋದನ್ನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೋಡ್ತೀರಾ. ಇವಾಗ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು? ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಮ್ಯೂಚುವಲ್ ಫಂಡ್ಸ್ 100 ಇದು 200 ಬೀಸ್ ಈ ಥರ ಸಮಥಿಂಗ್ ಏನೇನೋ ಇದೆ. ನಿಫ್ಟಿ 50 100, ನಿಫ್ಟಿ 50 550, ನಿಫ್ಟಿ 50 150 ಈ ಥರ ಒಂದು ಅಷ್ಟು ಇದೆ. ನಾನು ನೋಡಿದ್ದೀನಿ, ಬಟ್ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನನಗೆ. ಒಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತಂದರೆ ಗೈಸ್, ಇದರಲ್ಲಿ ನಿಫ್ಟಿ 50 ಅನ್ನೋದು ಹೇಗೆ ಮಾಡ್ತಾರೆ ಅಂದರೆ, ಕೆಲವೊಂದು ಇವಾಗ ICICI ಮ್ಯೂಚುವಲ್ ಫಂಡ್ಸನ್ನು ನಡೆಸ್ತಿದ್ದಾರೆ, HDFC ಅವ್ರು ಮ್ಯೂಚುವಲ್ ಫಂಡ್ಸನ್ನು ನಡೆಸ್ತಿದ್ದಾರೆ, ನಿಪಾನ್ ಅವ್ರು ಮ್ಯೂಚುವಲ್ ಫಂಡ್ಸ್ ನಡೆಸ್ತಿದ್ದಾರೆ. ಸೊ ಇನ್ನು ಎಕ್ಸೆಟ್ರಾ ಮ್ಯೂಚುವಲ್ ಫಂಡ್ಸು ತುಂಬ ಇದೆ. ಇದೇ ಥರ ನೀವು ರಿಸರ್ಚ್ ಮಾಡ್ಕೊಳ್ಳೋದು ತುಂಬ ಸಿಗುತ್ತೆ. ಸೊ ಅದರಲ್ಲಿ ಬೆಸ್ಟ್ ಕಂಪ್ನಿನ ನೀವು ಹುಡುಕ್ಬೇಕಾಗುತ್ತೆ. ಸೊ ನೀವು ಒಂದು ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ ಅವ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಸೊ 100, 50, 150, 200, 250 ಇದನ್ನ ಬಗ್ಗೆ ಹೇಳ್ತೀನಿ. ಸೊ ಇದರಲ್ಲಿ 3 ಟೈಪ್ಸ್ ಥರ ನಾನು ಹೇಳಿದ್ದೀನಿ ಸ್ಟಾಕ್ ಮಾರ್ಕೆಟಲ್ಲಿ ಹೇಳಿರೋ ಥರ. ಸ್ಮಾಲ್ ಮಾರ್ಕೆಟು, ಮಿಡ್ ಮಾರ್ಕೆಟು, ಲಾರ್ಜ್ ಮಾರ್ಕೆಟು. ಲೈಕ್ 1,000 ಕ್ರೋರ್ ಇದ್ದರೆ ಅದು ಸ್ಮಾಲ್ಗೆ ಹೋಗುತ್ತೆ. 10,000 ಅಬೋವ್ ಇದ್ದರೆ 10,000 ಬಿಲೋ 1,000ಇಂದ 10,000 ಇದ್ದರೆ ಅದು ಮಿಡ್ಗೆ ಬರುತ್ತೆ. 1 lakh ಅಂದರೆ 10,000ಇಂದ ಸಮ್ ಅಬೋವ್ ಇದ್ದರೆ 1 lakh ಅಂದರೆ ಲಾರ್ಜ್ ಇದಕ್ಕೆ ಹೋಗುತ್ತೆ, ಲಾರ್ಜ್ ಸ್ಕೇಲ್ಗೆ. ಈ ರೀತಿ ಎಲ್ಲ ಸ್ಟಾಕ್ ಮಾರ್ಕೆಟಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಹೋಗಿ ನೋಡಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ ನಿಮಗೆ. ಸೊ ನನ್ನ ಚಾನಲಲ್ಲೇ ಇದೆ ಗೈಸ್, ಬೇರೆ ಇನ್ಯಾವ ಚಾನಲ್, ಇದೇ ಚಾನಲಲ್ಲಿ ಇದೆ. ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕಾಗುತ್ತೆ, ಅಂದರೆ ನೀವು ಒಂದು ಸ್ವಲ್ಪ ಹುಡುಕಬೇಕಾಗುತ್ತೆ. ಸೊ ಹುಡುಕಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ನಾನು 1 month ಬಿಫೋರ್ ಏನೋ ಬಿಟ್ಟಿರೋದು. ಆಲ್ಮೋಸ್ಟ್ ಆಯಿತು 1 month ಹತ್ರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬಿಟ್ಟು. ಸೊ ಇವಾಗ ನಾನೇನು ಹೇಳ್ತೀನಿ ಅಂದರೆ, ಈ ಥರ ಅವರು ಟಾರ್ಗೆಟ್ ಮಾಡ್ಕೊತಾರೆ. ಮಿಡ್ ಕಂಪನಿ, ಲಾರ್ಜ್ ಕಂಪನಿ, ಸ್ಮಾಲ್ ಕಂಪನಿ ಅಂತ ಒಂದು ಮಾಡ್ಕೊತಾರೆ. ಅದರಲ್ಲಿ ಅವರು ಸ್ಟಾರ್ಟಿಂಗ್ 50 ಕಂಪನೀಸ್. ಇವಾಗ ಲಾರ್ಜ್ ಕಂಪ್ನಿ ತಗೊಂಡ್ರೆ ನಿಮಗೆ ಒಂದು 50 ಕಂಪ್ನಿ ಟಾಪ್ ಕಂಪ್ನಿನ ಹುಡುಕಿ ಅಂತಂದರೆ ಕಷ್ಟ.
ಸಿಂಪಲಾಗಿ ಹೇಳ್ತೀನಿ. ಸೊ ಅವ್ರೇನು ಮಾಡ್ತಾರೆ, ಡೈಲಿ ಟ್ರೇಡಿಂಗ್ನ ನೋಡ್ತಾ ಇರ್ತಾರೆ, ಯಾವ್ದು ಜಾಸ್ತಿ ಆಗ್ತಿದೆ, ಯಾವ್ದು ಕಡಿಮೆ ಆಗ್ತಿದೆ ಅಂತ. ಸೊ ಅದನ್ನು ಒಂದು 50 ಕಂಪನೀಸ್ನ ಲಿಸ್ಟ್ ಮಾಡ್ತಾರೆ, ಅದನ್ನು ಮ್ಯೂಚುವಲ್ ಫಂಡ್ಸಾಗಿ ಕನ್ವರ್ಟ್ ಮಾಡ್ತಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ 50, ಇವಾಗ ನೀವು 100 ರುಪೀಸ್ ಮಂತ್ಲಿ 100 ರುಪೀಸ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ. 100 ಡಿವೈಡೆಡ್ ಬೈ 50, 2 ಶೇರ್ ಹೋಗುತ್ತೆ ಕಂಪನಿಗೆ. ಸೊ ಇಲ್ಲಿ ನೀವೇನಾಗುತ್ತೆ, ಇದು 1 ಲಕ್ಷ ಇದೆ, ನೀವು ಇಲ್ಲಿ 5 ರೂಪಾಯಿ, 3 ರೂಪಾಯಿ ಹಾಕ್ಬೇಕು, 3 ರೂಪಾಯಿ ಹಾಕ್ತಾರೆ, 4 ರೂಪಾಯಿ ಹಾಕ್ತಾರೆ, 8 ರೂಪಾಯಿ ಹಾಕ್ತಾರೆ, ಸೊ 0.1 ಪೈಸೆ ಹಾಕ್ತಾರೆ, ಈ ರೀತಿ ಇರಲ್ಲ. ಈಕ್ವಲ್ ಆಗಿ ಆ 50 ಕಂಪನೀಸ್ಗೂ ನೀವು ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡ್ತೀರೋ ಮಂತ್ಲಿ ಅದನ್ನು ಈಕ್ವಲ್ ಆಗಿ ಶೇರ್ ಮಾಡ್ತಾರೆ. ಇವಾಗ 150 ಹಾಕ್ತೀರಾ ಅಂದ್ಕೊಳ್ಳಿ, 50 ಕಂಪನಿ, ನಿಫ್ಟಿ 50ಗೆ 150 ಹಾಕ್ತೀರಾ ಅಂತ ಇಟ್ಕೊಳ್ಳಿ. 3 ಶೇರ್ಸ್ ಡಿವೈಡ್ ಮಾಡ್ತಾರೆ, ಅಂದರೆ 3 ಶೇರ್ಸ್ ಅಲ್ಲ, 3 ರುಪೀಸ್ ಡಿವೈಡ್ ಮಾಡ್ತಾರೆ. 3 ರುಪೀಸ್ ಒಂದು ಕಂಪನೀಸ್ಗೆ, 50 ಕಂಪನೀಸ್ಗೂ 3 ರುಪೀಸ್ ಡಿವೈಡ್ ಮಾಡ್ತಾರೆ. ಸೊ ಅದು ಗ್ರೋಯಿಂಗ್ ಲೆವೆಲ್ ಯಾವ ರೀತಿ ಬರುತ್ತೋ ಅದ್ರಲ್ಲಿ ಪರ್ಸೆಂಟೇಜ್ ಹೇಗೆ ಬರುತ್ತೆ. ಇವಾಗ ಒಂದು ಕಂಪ್ನಿಗೆ 3 ರುಪೀಸ್, ಇವಾಗ ಫಸ್ಟ್ ಕಂಪ್ನಿ ಅವ್ರದ್ದು ಏನು ಇರುತ್ತೋ ಅದಕ್ಕೆ 3 ರುಪೀಸ್ ಇನ್ವೆಸ್ಟ್ ಆಗಿರುತ್ತೆ. ಅದೇನಾಗುತ್ತೆ, ನಾಳೆಗೆ 1% ಬೆಳೆಯುತ್ತೆ. ಸೊ 3 ರುಪೀಸಲ್ಲಿ 1% ಅಂದರೆ 0.03 ಸಮಥಿಂಗ್, ಅದು 0.03 ಅದರಲ್ಲಿ ಆ್ಯಡ್ ಆಗುತ್ತೆ. ಇನ್ನೊಂದು ಕಂಪ್ನೀಲಿ 2% ಇನ್ಕ್ರೀಸ್ ಆಗುತ್ತೆ. ಸೊ ಅದು 0.0 ಸಮಥಿಂಗ್ ಆ ಥರ ಏನೋ ಇರುತ್ತೆ. ಸೊ ಆ ರೀತಿ ಆ್ಯಡ್ ಆಯ್ತಾ ಹೋಗೋದನ್ನೇ, ಅಂದರೆ ಚೇಂಜಸ್ ಆಗೋದನ್ನೇ ಮ್ಯೂಚುವಲ್ ಫಂಡ್ಸು. ಸೊ ಎಲ್ಲದ್ರದ್ದು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ 50 ಕಂಪನೀಸ್ ಮೇಲೆ ಇನ್ವೆಸ್ಟ್ ಆಗಿರುತ್ತೆ, ಅದರಲ್ಲಿ ವೇರಿಯೇಷನ್ಸ್ ಆಯ್ತಾ ಇರುತ್ತೆ, ಅದನ್ನು ನಿಮಗೆ ಒಂದು ಟೋಟಲ್ ಅಮೌಂಟಾಗಿ ತೋರಿಸ್ತಾರೆ. 100 ರುಪೀಸ್ ಇನ್ವೆಸ್ಟ್ ಮಾಡಿದ್ದೀರಾ, ಸೊ ಇವತ್ತು ಮಾರ್ಡೆಗೆ ನಿಮ್ಗೇನಾಗಿದೆ, ಇದು 101 ರುಪಿ ಆಗಿದೆ, 102 ರುಪಿ ಆಗಿದೆ, ಅಥವಾ 98 ರುಪೀಸ್ ಆಗಿದೆ. ಯಾಕಂದರೆ ಕೆಲವೊಂದು ಕಂಪ್ನಿ ಲಾಸ್ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಗೈಸ್, ಮೇಜರಾಗಿ ಫ್ಲಕ್ಚುಯೇಷನ್ಸ್ ಆಯ್ತಾ ಇರುತ್ತೆ. ಇವಾಗ ಟಾಪ್ 50 ಕಂಪನೀಸಲ್ಲಿ ಒಂದು 30 ಕಂಪನೀಸು ಒಂದು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗ್ತಿದೆ, ಇನ್ 20 ಕಂಪ್ನೀಸು ಒಂದು ಸ್ವಲ್ಪ ಆ್ಯಾವ್ರೇಜ್ ಆಗಿ, ಅಂತ 10 ಕಂಪ್ನೀಸ್ ಆ್ಯಾವ್ರೇಜ್ ಆಗಿ ಒಂದೇ ಲೈನಲ್ಲಿ ಹೋಗ್ತಿದೆ, ಅಂದರೆ ಹಿಂಗೆ ಆಗ್ತಿದೆ, ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ತಿದೆ. ಇನ್ನು 10 ಕಂಪ್ನೀಸ್ ಒಂದು ಸ್ವಲ್ಪ ಲಾಸ್ ಕಡೆ ಹೋಗ್ತಿದೆ ಅಂದಾಗ ಏನಾಗುತ್ತೆ, ಇದು ಮ್ಯಾಚ್ ಆಗಿ ನಿಮ್ಮ ಅಮೌಂಟು ಜಾಸ್ತಿ ಫ್ಲಕ್ಚುಯೇಟ್ ಆಗೋಲ್ಲ, ಅಂದರೆ ಜಾಸ್ತಿ ಲಾಸು ಆಗೋಲ್ಲ, ಒಂದು ಸ್ವಲ್ಪ ಮೇಜರ್ ಪ್ರಾಫಿಟ್ಟು ಸಿಗೋಲ್ಲ. ಇಫ್ ಇನ್ ಕೇಸ್ 50 ಕಂಪ್ನೀಸು ಏನಾದ್ರೂ ಒಂದು ಸ್ವಲ್ಪ ಗ್ರೋ ಲೆವೆಲ್ ಎಲ್ಲಾದ್ರೂ ಪ್ಲಸ್ ಇದೆ ಅಂದಾಗ ಅಲ್ಲಿ ಚೇಂಜಸ್ ಕಾಣಿಸೋದು ಚೆನ್ನಾಗಿ ಆ ಥರ ಆಗುತ್ತೆ, ನಿಮಗೆ ಬರ್ಡನ್ ಅನಿಸಲ್ಲ. ಸೊ ನೀವು ಇವಾಗ 50 ಕಂಪ್ನಿನ ಹುಡುಕಿ ನೀವು ರಿಸರ್ಚ್ ಮಾಡಿ 50 ಕಂಪ್ನಿ ಮೇಲೂ ಒಂದೊಂದು ಶೇರ್ ತಗೋತೀನಿ ಅಂದ್ರೂ, ಇಲ್ಲ ಅಂದ್ರೂ ಗೈಸ್ ನನಗೆ ಗೊತ್ತಿರೋ ಪ್ರಕಾರ ಮಿನಿಮಮ್ ಅಂದ್ರೂ ನಿಮಗೆ ಎಷ್ಟೋ ರುಪೀಸ್ ಎಗ್ರೋಗ್ಬಿಡುತ್ತೆ. ಇವಾಗ MRF ಶೇರು ಒಂದು ಸ್ವಲ್ಪ ಚೆನ್ನಾಗಿದೆ, ಸೊ ಅದ್ರದ್ದು ಒಂದು ಶೇರ್ ಬಂದ್ಬಿಟ್ಟು 1 ಲ್ಯಾಕ್ ಪ್ಲಸ್ ಇದೆ. ಸೊ ಇವಾಗ ಏನಾಗುತ್ತೆ, ಆ 50 ಕಂಪನೀಸಲ್ಲಿ ಅವ್ರೇನಾದರೂ MRF ಕಂಪ್ನಿನೂ ಅಂದರೆ MRF ಸ್ಟಾಕ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಿದ್ರೆ, ಸೊ ಅದ್ರಲ್ಲಿ 2 ರೂಪಾಯಿ ಇನ್ವೆಸ್ಟ್ ಮಾಡ್ದಂಗೆ ಆಗಿರುತ್ತೆ ನಿಮಗೆ MRF ಕಂಪ್ನಿ ಮೇಲೆ. ಇಫ್ ಇನ್ ಕೇಸು ನೀವು ಅದೊಂದು ತಗೋಬೇಕು ಅಂದ್ರೂ 1 ಲ್ಯಾಕ್ ಪ್ಲಸ್ಸು, ಒಂದು ಶೇರ್ ತಗೋಬೇಕು ಅಂದ್ರೆ 1 ಲ್ಯಾಕ್ ಪ್ಲಸ್ಸು. ಸೊ ಅಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಮೇಲೆ 10,000 20,000 ಶೇರ್ಸು, 3,000 5,000 ಶೇರ್ಸ್ ಎಲ್ಲ ಇದೆ. ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ ಗೈಸ್, ಸಿಂಪಲ್ಲಾಗಿ ನೀವು ಒಂದು ಸ್ಟಾಕ್ ಓಪನ್ ಮಾಡ್ತೀರಾ, ಅಲ್ಲಿ ಒಂದು 10,000 ಇದೆ ಅಂದಿದ ತಕ್ಷಣ ನೀವೇನು ಅನ್ಕೊಬಿಡ್ತೀರಾ, ಇದು ಒಂದು ದೊಡ್ಡ ಕಂಪ್ನಿ, ಸೊ ಓಕೆ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ನನ್ನ ಚೆನ್ನಾಗಿ ಹೋಗುತ್ತೆ, ನನ್ನ ಹತ್ರ ಇವಾಗ ಒಂದು 30,000 ಇದೆ, 3 ಶೇರ್ ತಗೋಬೋಣ, ಸ್ವಲ್ಪ ಚೆನ್ನಾಗಿ ಗ್ರೋ ಆಗಿಬಿಡ್ಲಿ. ಇದಲ್ಲ ಗೈಸ್, ಶೇರು ಎಷ್ಟು ರುಪೀಸ್ ಇರುತ್ತೋ ಏನು ಯಾವ ಥರ ಇದೇನು ಮ್ಯಾಟ್ರೇ ಆಗಲ್ಲ. ನೀವು ಇನ್ನೂ ಸ್ಟಡಿ ಮಾಡಬೇಕು, ಅದರದ್ದು ಎಲ್ಲ ಪರ್ಫಾರ್ಮೆನ್ಸ್ ಸ್ಕೇಲು, ಗ್ರಾಫ್ ಶೀಟು, ಮತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಆಗಿದೆ ಎಲ್ಲ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ಸ್ ಅವರು ನಿಮಗೆ ಅಂತಲೇ ನಿಫ್ಟಿ 50 ಶೇರ್ಸ್ ಅಂತ ಮಾಡಿರ್ತಾರೆ, ಅದರೊಳಗೆ ಇನ್ವೆಸ್ಟ್ ಮಾಡ್ಬೋದು. ಅದರಲ್ಲಿ ಲಾರ್ಜ್ ಕಂಪ್ನಿ, ಸ್ಮಾಲ್ ಕಂಪ್ನಿ, ಮಿಡ್ ಕಂಪ್ನಿ ಎಲ್ಲ ಥರ ಬರುತ್ತೆ. ಸೊ ಅದನ್ನು ರಿಸರ್ಚ್ ಮಾಡ್ಬಿಟ್ಟು ನೀವು ಸ್ಮಾಲ್ ಕಂಪ್ನೀಸು ಚೆನ್ನಾಗಿ ಬೆಳೆಯುತ್ತೆ ಬಟ್ ನನಗೆ ರಿಸ್ಕ್ ಜಾಸ್ತಿ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಸ್ಮಾಲ್ ಕಂಪ್ನೀಸ್ ಒಂದು ಸ್ವಲ್ಪ ಗ್ರೋ ಲೆವೆಲ್ ಚೆನ್ನಾಗಿರುತ್ತೆ. ಆಮೇಲೆ 100 ಬರುತ್ತೆ, 150 ಬರುತ್ತೆ, ಎಲ್ಲದರಲ್ಲೂ ಬರುತ್ತೆ ಗೈಸ್. ಇದು ಒಂದು ಲಾರ್ಜ್ ಕಂಪ್ನೀಸಲ್ಲಿ ಮಾತ್ರ 100 150 ಬರುತ್ತೆ ಅಂತಲ್ಲ, 100 ಕಂಪ್ನೀಸ್, 150 ಕಂಪ್ನೀಸ್, 200 ಕಂಪ್ನೀಸ್, 250 ಕಂಪ್ನೀಸು ಈ ರೀತಿ ಬರ್ತಾ ಹೋಗುತ್ತೆ. ನೀವು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇನ್ನೂ ಡೆಪ್ತಾಗಿ ರಿಸರ್ಚ್ ಮಾಡಬೇಕು. ಸೊ ನಾನಿವಾಗ ಒಂದಷ್ಟು ಶೇರ್ಸ್ನ ನಾನು ಹೇಳಿದ್ದೀನಿ ಆಲ್ರೆಡಿ, ಬಟ್ ನಾನು ಅದನ್ನು ರೆಫರೆನ್ಸಾಗಿ ಕೊಟ್ಟಿರೋದು. ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಚೆನ್ನಾಗಿರುತ್ತೆ, ಇದು ಟಾಪ್ ಕಂಪ್ನೀಸ್ ಅಂತ ಹೇಳ್ತಾಯಿಲ್ಲ. ಈ ಥರ ನಿಪಾನ್, HDFC, ICICI ಈ ಥರ ಸುಮಾರು ಕಂಪ್ನೀಸ್ ಇದೆ, ತುಂಬ ಇದೆ ಗೈಸ್. ಇವಾಗ ನನ್ನ ಪ್ರಕಾರ ಪೇಟಿಎಮ್ ಅವರು ಬಿಡ್ತಿದ್ದಾರೆ, ಫೋನ್ಪೇ ಅವರು ಬಿಡ್ತಿದ್ದಾರೆ ಮ್ಯೂಚುವಲ್ ಫಂಡ್ಸ್ ಅಂತ. ಸೊ ಈ ರೀತಿ ಅವ್ರವ್ರದ್ದೇ ನಿಫ್ಟಿ 50 ಕ್ರಿಯೇಟ್ ಮಾಡ್ಕೊಂಡು ಅವ್ರವ್ರದ್ದೇ 50 ಕಂಪ್ನೀಸು. ಸೊ ಇವಾಗ ನಿಮಗೆಲ್ಲ ಡೌಟ್ ಬರ್ಬೋದು, ಇವಾಗ 50 ಕಂಪ್ನೀಸು ಎಲ್ಲ ಒಂದೇ ಇರುತ್ತಲ್ವಾ,
ಏನು ಚೇಂಜಸ್ ಆಗುತ್ತೆ ಅದರಲ್ಲಿ? ಅವ್ರು ಯಾಕೆ ಎಲ್ಲರೂ ಒಂದೇ ಕಂಪ್ನಿ ಹ್ಯಾಂಡಲ್ ಮಾಡ್ತಿರ್ತಾರೆ? ಗೈಸ್, ಇವಾಗ ಟಾಪ್ 50 ಕಂಪನೀಸಲ್ಲಿ ನನ್ನ ಪ್ರಕಾರ ಟಾಪ್ 40 ಕಂಪ್ನೀಸ್ ಏನು ಚೇಂಜಸ್ಸು ಆಗೋಲ್ಲ. ಅಲ್ಲೇ ಟಾಪ್ ಲೋ ಲೋ ಬಾಟಮ್ ಹೈ ಈ ಥರ ಅಲ್ಲೇ ಶಿಫ್ಟಿಂಗ್ ಆಯ್ತಾ ಇರುತ್ತೆ. ಬಟ್ ಲಾಸ್ಟ್ 10 ಕಂಪ್ನೀಸ್ ಇರುತ್ತಲ್ಲ, ಅದು ತುಂಬ ವೇರಿಯೇಷನ್ಸ್ ಆಯ್ತಾ ಇರುತ್ತೆ. ಇವಾಗ ಹೆಂಗೆ ಅಂದರೆ, ಟಾಪ್ ಬೇಡ, ಲಾಸ್ಟ್ 2 ಕಂಪ್ನೀಸ್ ತಗೊಳ್ಳಿ. ಇವಾಗ ಅದ್ರ ಕೆಳಗಡೆ 51 ಕಂಪ್ನಿ 52 ಕಂಪ್ನಿ ಒಂದು ಸ್ವಲ್ಪ ಚೆನ್ನಾಗಿ ಗ್ರೋ ಆದ್ರೂ ಅವೆರಡು ಇಲ್ಲಿ ಈ ಪ್ಲೇಸಿಗೆ ಬರುತ್ತೆ, ಇವೆರಡು ಕೆಳಗಡೆ ಹೋಗುತ್ತೆ. ಸೊ ಆ ಥರ ಟಾಪ್ ಲಾಸ್ಟ್ 5 ಬಾಟಮ್ 5 ತಗೊಳ್ಳಿ, ಅದ್ರ ಕೆಳಗಡೆನೂ 5 ತಗೊಳ್ಳಿ, 55 ಶೇರ್ಸ್ ಗಂಟ ತಗೊಳ್ಳಿ. ಯಾಕಂದರೆ ನಿಮ್ಗೆ ತೋರಿಸ್ತಾ ಇರೋದೇ ಅವ್ರು 50 ಕಂಪ್ನೀಸು, ಟಾಪ್ ಕಂಪ್ನೀಸು. ಸೊ ಅದರಿಂದ 55 ತಗೊಂಡಾಗ ಏನಾಗುತ್ತೆ, ಸೊ ಅದು ಫ್ಲಕ್ಚುಯೇಟ್ ಆದಾಗ ಈ 5 ಕಂಪ್ನೀಸ್ ಇಲ್ಲಿಗೆ ಹೋಗೋ ಚಾನ್ಸಸ್ ಇರುತ್ತೆ, ಇದು ಇಲ್ಲಿಗೆ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಲಾಸ್ಟ್ 10 ಕಂಪನೀಸು ಯಾವ ರೀತಿ ಫ್ಲಕ್ಚುಯೇಟ್ ಆಯ್ತಾ ಇರುತ್ತೆ ಅನ್ನೋದನ್ನು ನೋಡಿ, ಅದನ್ನು ಅನಾಲಿಸಿಸ್ ಮಾಡಿ, ಓಕೆ ಇವು ಲಾಸ್ ಆಗೋ ಚಾನ್ಸಸ್ ಇದೆ, ನೆಕ್ಸ್ಟು ಗ್ರಾಫು ಡೌನ್ ಆಗೋ ಚಾನ್ಸಸ್ ಇದೆ, ಇದನ್ನು ಶಿಫ್ಟ್ ಮಾಡಬೇಕು ಅಂತ ಮುಂಚೆನೇ ಜಾಗರೂಕರಾಗಿ ಶಿಫ್ಟ್ ಮಾಡ್ತಾರೋ, ಒಂದು ಸ್ವಲ್ಪ ಮೋರ್ ಆ್ಯಕ್ಟಿವ್ ಆಗಿರ್ತಾರೋ. ಇವಾಗ HDFC ತುಂಬ ಆ್ಯಕ್ಟಿವ್ ಆಗಿರುತ್ತೆ ಆ ಥರ. ಸೊ ಅವ್ರದ್ದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಪರ್ಸೆಂಟೇಜು. ಸೊ ICICI ಇದು ಒಂದು ಸ್ವಲ್ಪ ಅದಕ್ಕಿಂತ ಬೆಟರ್ ಆಗಿರುತ್ತೆ. ಬಟ್ ಇದು ನಿಜ ಅಲ್ಲ, ಇದು ಎಕ್ಸಾಂಪಲ್. ಸೊ ಇದು ಯಾವ ರೀತಿ ಏನು ಎತ್ತ ನಾನು ಏನೂ 100% ಕೊಡ್ತಾಯಿಲ್ಲ, ನಾನೇನು ಇನ್ನೂ ಡೀಪ್ ಸ್ಟಡಿ ಮಾಡ್ದಿರ ಹೇಳ್ತಾ ಇರೋದು ಬೇಸಿಕ್ ನಾಲೆಡ್ಜ್ಗೋಸ್ಕರ. ಸೊ ದಯವಿಟ್ಟು HDFC ಬಗ್ಗೆ ಹೇಳಿದ್ರೆ HDFC ತುಂಬ ಚೆನ್ನಾಗಿದೆ ಅಂತೆ ಇಲ್ಲ ಗೈಸ್, ನಾನು ಆ ಥರ ಯಾವುದೇ ಕಾರಣಕ್ಕೂ ಹೇಳಲ್ಲ, ಎಕ್ಸಾಂಪಲ್ ಕೊಡ್ತಾರ ಅಂಥದ್ದು. ಸೊ ಯಾರು ಈ ಒಂದಷ್ಟು ಕಂಪ್ನೀಸಲ್ಲಿ ಯಾರು ತುಂಬ ಆ್ಯಕ್ಟಿವ್ ಆಗಿದ್ದು, ಯಾರು ಬೇಗ ಮುಂಚೆನೇ ಅನಾಲಿಸಿಸ್ ಮಾಡಿ ಚೇಂಜಸ್ ಮಾಡ್ತಾ ಇರ್ತಾರೋ ಅವ್ರದ್ದು ಪರ್ಸೆಂಟೇಜು 0.01 ಅಥವಾ 0.1% ಪ್ರಾಫಿಟಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಅದರಲ್ಲೂ ಮ್ಯೂಚುವಲ್ ಫಂಡ್ಸ್ ಅಂದಿದ ತಕ್ಷಣ ಬ್ಲ್ಯಾಂಕ್ ಆಗಿ ಹೋಗಿ ಇನ್ವೆಸ್ಟ್ ಮಾಡೋದಕ್ಕಿಂತ ರಿಸರ್ಚ್ ಮಾಡಿ, ನಿಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ, ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಎಲ್ಲ ಆನ್ಸರ್ಗಳು ಸಿಗುತ್ತೆ. ಸೊ ನಿಮ್ಗೆ ಏನೇನು ಡೌಟ್ಸ್ ಬರುತ್ತೋ ಎಲ್ಲದನ್ನು ChatGPT ಬೇಕಾದ್ರೆ ಹಾಕ್ಬೋದು, ಗೂಗಲಲ್ಲಿ ಬೇಕಾದ್ರೂ ರಿಸರ್ಚ್ ಮಾಡ್ಬೋದು, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬೇಕೋ ರಿಸರ್ಚ್ ಮಾಡ್ಬೋದು. ಸೊ ರಿಸರ್ಚ್ ಮಾಡಿಬಿಟ್ಟು ನೀವು ಮುಂದುವರಿಬೋದು. ಇನ್ನೂ ಒಂದು ನಾನು ಡಿಸ್ಕ್ಲೈಮರ್ ಅಂತ ಕೊಡೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾನು ಯೂಟ್ಯೂಬ್ ಚಾನಲಲ್ಲಿ ಈ ಥರದೊಂದು ವೀಡಿಯೋ ಬಿಟ್ಟಿದ್ದೀನಿ. ಸೊ ಇವಾಗ ಏನು ಮಾಡ್ತೀರಾ, ಯೂಟ್ಯೂಬಲ್ಲೇ ಇರ್ತೀರಾ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಬೆಸ್ಟ್ 5 ಮ್ಯೂಚುವಲ್ ಫಂಡ್ಸ್ 2026 ಅಂತ ಹೊಡಿತೀರಾ. ಅದರಲ್ಲಿ ಒಂದು 10 ಥರ ಕೊಡ್ತಾರೆ. ಸೊ ಅದರಲ್ಲಿ ಟಾಪ್ 5 ವೀಡಿಯೋಸು ಅಥವಾ ಟಾಪ್ 5 ರೀಲ್ಸ್ ಶಾರ್ಟ್ಸು ನೋಡ್ತೀರಾ. ಸೊ ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಂಡು ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿಬಿಡ್ತೀರಾ. ಸೊ ದಯವಿಟ್ಟು ಈ ತಪ್ಪನ್ನ ಮಾತ್ರ ಮಾಡಬೇಡಿ. ಬೇಕಾದರೆ ವೀಡಿಯೋಸು ನಂದಲ್ಲ, ಇನ್ನೂ 10 ಜನದ ನೋಡಿ ನನಗೇನು ಬೇಜಾರಿಲ್ಲ. ಇಫ್ ಇನ್ ಕೇಸ್ ಅವ್ರು ಏನಾದರೂ ಮ್ಯೂಚುವಲ್ ಫಂಡ್ನ ರೆಫರ್ ಕೊಡ್ತಿದ್ದಾರೆ, ಈ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತೀರಾ, ತುಂಬ ಚೆನ್ನಾಗಿ ಬೆಳೀತಿದೆ ಅಂತ ಏನಾದರೂ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ನೀವು ಅದನ್ನು ನಂಬೇಡಿ. ಅವರು ಸುಳ್ಳು ಹೇಳ್ತಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ಅನ್ನಲ್ಲ. ಬಟ್ ನೀವು ಒಂದು ರಿಸರ್ಚ್ ಮಾಡಿ ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಪೋರ್ಟ್ಫೋಲಿಯೋ ಏನಕ್ಕೆ ಶೇರ್ ಮಾಡಬಾರ್ದು, SEBI ಏನಕ್ಕೆ ಇದ್ರಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಹೇಳ್ತೀನಿ ಅಂದರೆ ಸಿಂಪಲ್ಲು ಗೈಸ್. ನಾನು ಇವಾಗ ಎಷ್ಟು ಜೂನ್ ಮಂತಲ್ಲಿ ಇದ್ದೀನಿ, ಇವತ್ತು 14th ಡೇಟು. ಸೊ ಜೂನ್ ಮಂತಲ್ಲಿ ಇದ್ದೀನಿ. ಸಿಂಪಲ್ಲಾಗಿ ನಾನೇನು ಮಾಡ್ತೀನಿ, ಜೂನ್ 1 ನಾನು ಪೋರ್ಟ್ಫೋಲಿಯೋ ಒಂದು 5 ಕಂಪ್ನಿಗೆ ಇನ್ವೆಸ್ಟ್ ಮಾಡಿರ್ತೀನಿ. ಸೊ ಇವತ್ತೆಷ್ಟು ಡೇಟು 14. ಸೊ ನಂದೇನಾಗಿರುತ್ತೆ, 14 ದಿನ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ 14 ದಿನದಲ್ಲಿ ಒಂದು ಫಸ್ಟು 5 ಡೇಸು ಚೆನ್ನಾಗಿ ಗ್ರೋ ಆಗಿರುತ್ತೆ. ಆಮೇಲೆ 5 ಡೇಸ್ ಆದಮೇಲೆ 6th 7th ಒಂದು ಸ್ವಲ್ಪ ಲಾಸ್ಗೆ ಹೋಗಿರುತ್ತೆ. ಗ್ರೋ ಆಗಿರೋದು ಕೂಡ ಈಕ್ವಲ್ ಆಗಿ ಬಂದು, ಫಾರ್ ಎಕ್ಸಾಂಪಲ್ ಒಂದು 10,000 ಒಂದು 5 ಕಂಪ್ನಿ ಮೇಲೆ ಹಾಕಿರ್ತೀನಿ. ಸೊ 10,000 ಇರೋದೇನಾಗಿರುತ್ತೆ, ಫಸ್ಟ್ 5 ಡೇಸಲ್ಲಿ ನಂದು ಒಂದು 12,000ಗೆ ಹೋಗಿರುತ್ತೆ. ಆಮೇಲೆ 6th 7th ಡೇಟ್ ಬಂದ್ಬಿಟ್ಟು ನಂದೇನಾಗಿರುತ್ತೆ, 6th ಬಂದು ಈಕ್ವಲ್ ಆಗಿ ಬಂದಿರುತ್ತೆ. ಯಾಕಂದರೆ 5 ಕಂಪ್ನಿಲಿ 1-2 ಕಂಪ್ನಿ ಫುಲ್ ಲಾಸ್ ಆಯ್ತಿರೋದು, 1-2 ಕಂಪ್ನಿ ಆವ್ರೇಜ್ ಪ್ರಾಫಿಟಲ್ಲಿರುತ್ತೆ. ಸೊ ಅದೆಲ್ಲ ಈಕ್ವಲ್ ಆಗಿ ಬಂದಿರುತ್ತೆ. 7th ಏನಾಗುತ್ತೆ, ಲಾಸ್ ಆಗುತ್ತೆ. ಆಮೇಲೆ 8th ಏನಾಗುತ್ತೆ, ಒಂದು ಸ್ವಲ್ಪ ಗ್ರೋ ಲೆವೆಲ್ ಚೆನ್ನಾಗಾಗುತ್ತೆ. ಸೊ 8th 9th ಒಂದು ಸ್ವಲ್ಪ ಈಕ್ವಲ್ ಆಗಿ ಬರುತ್ತೆ. 9th ತಿರ್ಗಾ ಡೌನ್ ಆಗುತ್ತೆ. ಆಮೇಲೆ 10 11 12 13 14 ಒಂದು ಸ್ವಲ್ಪ ಗ್ರೋ ಲೆವೆಲ್ ಚೆನ್ನಾಗಾಗಿ ನನ್ನ ಹತ್ರ ಇವಾಗ ಒಂದು 12,000 ಪೋರ್ಟ್ಫೋಲಿಯೋ, ಇವಾಗ 10,000 ಇನ್ವೆಸ್ಟ್ ಮಾಡಿದ್ದೀನಿ 14 ದಿನ. 14 ದಿನದಲ್ಲಿ ನಾನು ಏನಿಲ್ಲ ಅಂದ್ರೂ ಒಂದು
12,000 ಅಂತ ಇಟ್ಕೊಳ್ಳಿ. 20% ಹತ್ರ ನಾನು ಎಕ್ಸ್ಟ್ರಾನೇ ಮಾಡಿಬಿಟ್ಟಿದ್ದೀನಿ ಅಂತ ನಾನೇನು ಮಾಡ್ತೀನಿ, ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಪೋರ್ಟ್ಫೋಲಿಯೋ ಎಲ್ಲ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿ ನಾನು ಯಾವುದಕ್ಕೆ ಎಷ್ಟೊತ್ತಿಗೆ ಇನ್ವೆಸ್ಟ್ ಮಾಡಿದೆ, ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆನಾ? ನಂದು 14th ಒಂದು ವಿಡಿಯೋ ನಂದು ಕಂಪ್ಲೀಟ್ ಆಯಿತು. ನಂದು 15th ಆ ವಿಡಿಯೋ ಅಪ್ಲೋಡು ಆಗೋಗುತ್ತೆ. ಸೊ ನಾನು 15th ಏನಾಗಿರುತ್ತೆ ತೋರಿಸಿರಲ್ಲ, 14th ನಾನು ಅಪ್ಡೇಟ್ ಕೊಟ್ಟಿರ್ತೀನಿ. ಸೊ ಇವಾಗ ಏನು ಮಾಡ್ತೀರಾ, ಇವಾಗ 20% 14 ದಿನದಲ್ಲಿ 20% ಜಾಸ್ತಿ ಪ್ರಾಫಿಟ್ ಆಗಿದೆ ಅಂದರೆ ಇವನ್ ಪೋರ್ಟ್ಫೋಲಿಯೋನ ನಾನು ಯಾಕೆ ಕಾಪಿ ಮಾಡಬಾರ್ದು? ನೋಡೋ ವ್ಯೂವರ್ಸು, ಇವನ್ ಪೋರ್ಟ್ಫೋಲಿಯೋನ ನಾನು ಯಾಕೆ ಕಾಪಿ ಮಾಡಬಾರ್ದು? ಸೊ 5 ಕಂಪ್ನಿ ನಾನು ಏನು ಇನ್ವೆಸ್ಟ್ ಮಾಡಿರ್ತೀನೋ ಅಷ್ಟೂ ತಗೋತೀರಾ, ನಾನು ಎಷ್ಟೆಷ್ಟು ಶೇರ್ ಹಾಕಿರ್ತೀನೋ ಅಷ್ಟು ತಗೋತೀರಾ. ಸೊ ನೀವು ಇವಾಗ ಇನ್ವೆಸ್ಟ್ ಮಾಡ್ತಾ ಇರೋದು 10,000 ಇನ್ವೆಸ್ಟ್ ಮಾಡ್ತಾ ಇಲ್ಲ ನೀವು. ಸಿಂಪಲಾಗಿ ಹೇಳ್ತೀನಿ, 12,000 15th ಇನ್ವೆಸ್ಟ್ ಮಾಡ್ತಾ ಇರ್ತೀರ. ನನ್ನ ಪ್ರಕಾರ 12,200 12,300 ಒಂದು ಸ್ವಲ್ಪ ಈ ಥರ ವೇರಿಯೇಷನ್ ಆಗಿರುತ್ತೆ. ಅದನ್ನು ಅಷ್ಟು ಅಮೌಂಟ್ನು ಕೊಟ್ಟು ನೀವು ಅಷ್ಟು ಶೇರ್ ನಾನು ಏನು ಮಾಡಿರ್ತೀನೋ ಅದನ್ನೇ ಕಾಪಿ ಕ್ಯಾಟ್ ಥರ ಕಾಪಿ ಮಾಡ್ತೀರಾ. ಸೊ ಇವಾಗ ಏನಾಗುತ್ತೆ, ಸಿಂಪಲಾಗಿ ಒಂದು ಹೇಳ್ತೀನಿ. 15th ಒಂದು ಸ್ವಲ್ಪ ಓಕೆ, 15th ಇನ್ವೆಸ್ಟ್ ಮಾಡ್ತೀರಾ, 15th ಬಿಟ್ಟು ಹಾಕಿ. 16th ಒಂದು ಸ್ವಲ್ಪ ಡೌನ್ ಆಗುತ್ತೆ. ಓಕೆನಾ? 16th ಇನ್ನೊಂದು ಸ್ವಲ್ಪ ಡೌನ್ ಆಗುತ್ತೆ. ಸೊ ಇವಾಗ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಂದು ಪ್ರಾಫಿಟಲ್ಲೇ ಐತೆ. ಇವಾಗ 1,000 ರೂಪೀಸು 15th 16th 1,000 ರೂಪೀಸ್ಗೆ ಬಂದ್ರು ಅನ್ನೋದು, ಅಂದರೆ 1,000 ರೂಪೀಸ್ ಲಾಸ್ ಆದ್ರೂ 11,000 ಆಗುತ್ತೆ ನಂದು. 11,000 ಆದಾಗ 1,000 ಪ್ರಾಫಿಟಲ್ಲೇ ಐತೆ, ನೀವು 1,000 ಮೈನಸಲ್ಲಿದ್ದೀರಾ. ಸೊ ಇದು ನೆಕ್ಸ್ಟ್ 2 ಡೇಸೇ ಆಗುತ್ತೆ ಅಂತಲ್ಲ, ನಿಮಗೂ ಬೇಕಾದರೆ ಒಂದು ಸ್ವಲ್ಪ ಚೆನ್ನಾಗಿ ಗ್ರೋ ಆಗಿಬಿಡ್ಬೋದು. 15th 16th ಒಂದು ಸ್ವಲ್ಪ ಚೆನ್ನಾಗಿ ಗ್ರೋ ಆಗಿಬಿಟ್ಟು ಆಮೇಲೆ ಬಂದುಬಿಟ್ಟು ನಂದು 11,000ಗೆ ಬಂದು ನಿಂತ್ಕೋಬೋದು. ನಂಗೆ 11,000ಗೆ ಬಂದು ನಿಂತ್ಕೊಂಡ್ರೆ ನಿಮ್ಗೆ 1,000 ಲಾಸ್ ಆಗಿರುತ್ತೆ, ನನಗೆ 1,000 ಪ್ರಾಫಿಟಲ್ಲೇ ಇರುತ್ತೆ. ಇದನ್ನು ಪೋರ್ಟ್ಫೋಲಿಯೋ ಅಂತಾರೆ. ಇದನ್ನು ಅದಕ್ಕೆ ಯಾರೂ ಕೂಡ ಶೇರ್ ಮಾಡಲ್ಲ. ಶೇರ್ ಮಾಡಬಾರ್ದು ಅಂದ್ಬಿಟ್ಟು SEBI ಅವರು ಸ್ಟ್ರಿಕ್ಟಾಗಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಕೆಲವೊಬ್ಬರು ಅದನ್ನು ಕೂಡ ರೆಕಾರ್ಡ್ ಮಾಡಿ ಬಿಡ್ತಾರೆ. ಬಟ್ ಅವ್ರ ಮೇಲೆ ಹೆಂಗೆ ಆ್ಯಕ್ಷನ್ ಹೋಗಿದೆ, ಆಮೇಲೆ ಕೆಲವೊಬ್ರದ್ದು ನೋಡಿದ್ದೀನಿ, ಅದು ಬಿಟ್ಟು ಒಂದು ಸ್ವಲ್ಪ ವ್ಯೂಸ್ ಹೋಯ್ತಿದ್ದಂಗೆ ನೆಕ್ಸ್ಟ್ ಡೇ ಆ ವಿಡಿಯೋನೇ ಇರಲ್ಲ, ಡಿಲೀಟ್ ಆಗಿರುತ್ತೆ. ಅದು SEBI ಕಡೆಯಿಂದ ಸ್ಟ್ರಿಕ್ಟ್ ಆ್ಯಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಅವರೇ ಅದನ್ನು ಬ್ಲಾಕ್ ಮಾಡಿ ಡಿಲೀಟ್ ಮಾಡ್ತಾರೆ. ಸೊ ರಿಸ್ಟ್ರಿಕ್ಟ್ ಮಾಡಿ ಡಿಲೀಟ್ ಮಾಡಾಕ್ತಾರೆ, ಕಾಪಿರೈಟ್ಸ್ ಎಲ್ಲ ಹಾಕ್ತಾರೆ. ಆವಾಗ ಚಾನಲ್ಗೊಂದು ಒಂಥರ ಬ್ಲ್ಯಾಕ್ ಮಾರ್ಕ್ ಇದ್ದಂಗೆ ಅದು. ಸೊ ಈ ರೀತಿ ಎಲ್ಲ ವೇರಿಯೇಷನ್ಸ್ ಆಯ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾರ್ದು ಪೋರ್ಟ್ಫೋಲಿಯೋ ಇವತ್ತು ನಾಳೆ ಒಂದಿನ ನಾನೇ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್ ನಾನು ಯಾವುದೇ ಕಾರಣಕ್ಕೂ ತೋರಿಸಲ್ಲ. ಫಾರ್ ಎಕ್ಸಾಂಪಲ್ ನಾನೇ ತೋರಿಸ್ಬಿಟ್ಟೆ ನಿಮಗೆ, ಗೈಸ್ ನಾನು 10 ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದೀನಿ, ನಂದು ಏನಿಲ್ಲ ಅಂದರೂ 100% ಪ್ರಾಫಿಟಲ್ಲಿ ಓಡ್ತಿದೆ, ನಾನು ತುಂಬ ಚೆನ್ನಾಗಿ ಹೋಗ್ತಿದೆ, ನನ್ನ ಫಾಲೋ ಮಾಡಿ. ಸೊ ನನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಡೈಲಿ ಈ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಗುರು ನಾನು ಇನ್ವೆಸ್ಟ್ ಮಾಡಿ 1 ವರ್ಷ ಆಗೈತೆ ಗುರು, ಅದನ್ನು ನೋಡು, ಅದನ್ನು ಕೇಳಿ ಕಮೆಂಟಲ್ಲಿ ಮಕ್ಕೋಗಿರಿ. ಯಾವಾಗ ಇನ್ವೆಸ್ಟ್ ಮಾಡಿದ್ಯಾ ಗುರು, ಡೇಟ್ ತೋರಿಸು. ಯಾವತ್ತು ನೀನು ಯಾವ ಶೇರ್ ಮೇಲೆ ಇನ್ವೆಸ್ಟ್ ಮಾಡಿದ್ಯಾ, ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್, ಅಂದರೆ ಎಷ್ಟು ಇಯರ್ ಆಗೈತೆ ಅದು ಸ್ಟಾಕು. ಸೊ ನೀನು ಇನ್ವೆಸ್ಟ್ ಮಾಡಿದಾಗ 100 ರೂಪೀಸ್ ಇತ್ತು, ನಾನು ಇವಾಗ ಇನ್ವೆಸ್ಟ್ ಮಾಡೋಕೆ ಹೋದ್ರೆ 150 ರೂಪೀಸ್ ತೋರಿಸ್ತಿದೆ. ಸೊ 1 ವರ್ಷದಿಂದ ಪೇಷನ್ಸಿಂದ ಇರೋದಕ್ಕೆ 50 ರೂಪೀಸ್ ಪ್ರಾಫಿಟ್ ಆಗಿದೆ. ನಾನು ಇವಾಗ ಇನ್ವೆಸ್ಟ್ ಮಾಡ್ಬಿಟ್ಟು ನಾಳೆ ಲಾಸ್ ಆದರೆ ನೀನು ಬಂದು ನಾನು ಲಾಸ್ ಕಟ್ಕೊಡ್ತೀಯ? ಕೇಳಿ ಡೈರೆಕ್ಟಾಗಿ, ನಾನು ಏನೂ ತಪ್ಪಿಲ್ಲ. ಸೊ ಈ ರೀತಿ ಎಲ್ಲ ಆಗುತ್ತೆ. ಆಮೇಲೆ ಸ್ಕ್ಯಾಮ್ಗಳವೆಲ್ಲ. ಸೊ ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, ರೆಫರಲ್ ಕೋಡ್ ಕೊಟ್ಬಿಟ್ಟು ನನ್ನ ಫಾಲೋ ಮಾಡ್ಕೊಂಡು ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ನೀವು ಜಾಯ್ನ್ ಆಗಿ ನಿಮ್ಗೊಂದು 100 ರೂಪೀಸ್ ಬೋನಸ್ ಬರುತ್ತೆ. ಸೊ ಗೈಸ್ ನಿಮ್ಗೆ 100 ರೂಪೀಸ್ ಬೋನಸ್ ಬರುತ್ತೆ. ನಿಮ್ಮ ಥರ 10 ಜನ ಆಡ್ಲಿಕ್ಕೆ ಬಿದ್ದರೆ ಅವನಿಗೆ 1000 ರೂಪೀಸ್ ಬೋನಸ್ ಹೋಗಿರುತ್ತೆ ಅಲ್ಲಿ. ಸಿಂಪಲ್ ರೆಫರಲ್ ಕೋಡು ಯೂಸ್ ಮಾಡೋದ್ರಿಂದ 100 ರೂಪೀಸ್ ಅವನಿಗೂ ಸಿಗುತ್ತೆ. ಅಂದರೆ ನೀವು ಒಂಥರ 10 ಜನ ಆಡ್ಲಿಕ್ಕೆ ಬಿದ್ದರೆ ಸೊ ಸಿಂಪಲ್ಲಾಗಿ 10,000 ರೂಪಾಯಿ ಹೋಗಿರುತ್ತೆ ಅಲ್ಲಿ. ಸೊ ಈ ರೀತಿ ಎಲ್ಲ ಆಟಗಳು ಆಡ್ತಾರೆ. ಸೊ ದಯವಿಟ್ಟು ಇಂಥವ್ರಿಗೆಲ್ಲ ಎಂಕರೇಜ್ ಮಾಡಬೇಡಿ, ಕಮೆಂಟಲ್ಲಿ ಬೈರಿ ಅಥವಾ ರಿಸ್ಟ್ರಿಕ್ಟ್ ಮಾಡಿ ಸಿರಿ ವೀಡಿಯೋಸ್ನ, ತಪ್ಪೇನಿಲ್ಲ. ಸೊ ನಾನು ಯಾವ ವೀಡಿಯೋನು ಪಾಯಿಂಟ್ಔಟ್ ಮಾಡಿ ಹೇಳ್ತಾಯಿಲ್ಲ ಈ ವಿಡಿಯೋನ ರಿಸ್ಟ್ರಿಕ್ಟ್ ಮಾಡಿ ಅಂತ. ನಿಮ್ಮ ಖುಷಿ, ನಿಮ್ಗೆ ಇಷ್ಟ ಆಗಲಿಲ್ವ, ನಿಮ್ದು ಏನಾದರೂ ಗೌರ್ಮೆಂಟ್ ವಿರುದ್ಧವಾಗಿ ಅಥವಾ SEBI ವಿರುದ್ಧವಾಗಿ ಅವರು ಕೂಡ ಶೇರ್ ಮಾಡ್ತಿದ್ದಾರೆ, ನಿಮಗೂ ಲಾಸ್ ಆಗೋ ಚಾನ್ಸಸ್ ಇದೆ, ಏನಾರು ಆಗಲಿ ರಿಸ್ಟ್ರಿಕ್ಟ್ ಮಾಡಿ ಕಮೆಂಟ್ ಹಾಕಿ ಡೈರೆಕ್ಟಾಗಿ, ತಪ್ಪೇನಿಲ್ಲ. ಕಮೆಂಟ್ ಬಾಕ್ಸ್ ಇರೋದೇ ಅದಕ್ಕೆ. ಸೊ ಗೈಸ್ ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಲೆಂತಿ ಆಯಿತು ಅಂತ ಅನಿಸುತ್ತೆ. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಹೇಳೋಕ್ಕೋಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಪೋರ್ಟ್ಫೋಲಿಯೋ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲೂ ಪೋರ್ಟ್ಫೋಲಿಯೋ ಅನ್ನೋದು ಬರುತ್ತೆ, ಅದಕ್ಕೋಸ್ಕರ ಪೋರ್ಟ್ಫೋಲಿಯೋ ಬಗ್ಗೆ ಒಂದು ಸ್ವಲ್ಪ ಲೆಂತಿ ಎಕ್ಸ್ಪ್ಲೇಷನ್ ಕೊಟ್ಟೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಾರು ಇದ್ದರೆ ಕಮೆಂಟ್ ಮಾಡಿ. ಸೊ ಮುಂದೆ ನಂದು ವೀಡಿಯೋಸ್ ಮಾಡೋಕ್ಕೆ ನನಗೂ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಗೈಸ್, ಸೈನಿಂಗ್ ಆಫ್.